ತಿರಿ ಅವ್ರಿಗೆ ತಲೆ ಬುಡ ಎಂತದ್ದು ಎಲ್ಲ ಹೋಗ್ಬಿಟ್ಟಿದೆ. 23ರಲ್ಲೇ ಪಾಸ್ ಆಗಿರೋದು ಮತ್ತೆ ಬಂದು ತಂದಿಟ್ರೆ ಯಾರ್ಯಾರು ಮೀಸಲಾತಿ ಪರವಾಗಿ ಕರ್ನಾಟಕ ರಾಜ್ಯದ ಜನರು, ಈ ಬಿಜೆಪಿಯವರು ಇರ್ಬೋದು, ಸಂಸದರು ಇರ್ಬೋದು, ನಾಯಕರುಗಳು ಏನೇನು ಧ್ವನಿ ಎತ್ತುತ್ತಾರೆ ಅವರೆಲ್ಲ ಮೋದಿಗೆ ಪ್ಲೀಸ್ ಮಾಡಕ್ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಕನ್ನಡಿಗರಿಗೆ 100% ದ್ರೋಹಿಗಳು, ಕರ್ನಾಟಕದ ದ್ರೋಹಿಗಳು. ಈ ನಮ್ಮ ಸೌತ್ ಇಂಡಿಯಾ ಏನೇನಿದೆ ಅಲ್ಲಿ ತಮಿಳ್ನಾಡು ಇವ್ರದೆಲ್ಲದು ಅವ್ರನ್ನ ರಾಜಕೀಯವಾಗಿ ಹತ್ತಿಕ್ಕಂತ ವ್ಯವಸ್ಥೆಯನ್ನ ಇರ್ತಾರೆ. ಅವರು ಕರ್ನಾಟಕದಲ್ಲಿ ಹುಟ್ಟಿ ಅವರು ಕೂಡ ಪಾಲ್ದಾರ ಆಗ್ತಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಷ್ಟೇ. ಇಲ್ಲ ಎಲ್ಲ ನಾವು ರಿವ್ಯೂ ಮಾಡಿದೀವಿ. ಎಲ್ಲದೂ ಕೂಡ ಲಾಸ್ಟ್ ನಮಗೆಲ್ಲದು ಟೆಂಡರ್ ಆಗಿದೆ. ನನ್ನ ಪ್ರಕಾರ ಮಾರ್ಚ್ ಎಂಡ್ ಅಲ್ಲಿ ಮತ್ತೆ ಏಪ್ರಿಲ್ ಅಲ್ಲಿ ಈಗ ಎಲ್ಲದಕ್ಕೂ ಕೂಡ ನಾನು ಹೇಳಿದ್ದೀನಿ, ನಾನು ಬರ್ಲಿಲ್ಲ ಅಂದ್ರೂ ನೀವು ಕೆಲಸ ಸ್ಟಾರ್ಟ್ ಮಾಡಿ ಅಂತ. ಎಲ್ಲದೂ ಆಗ್ತದೆ, ಡೋಂಟ್ ವರಿ. ಅಧಿಕಾರಿಗಳು ಸ್ಪಂದನೆ ಸಿಗ್ತಾ ಇಲ್ಲ ಆಗ್ತಾ ಇದೆ. ಕೆಲಸಕ್ಕೆ ಏನಾಗ್ತದೆ ಅಲ್ಲಿ ಕೆಲಸ ಅವಾರ್ಡ್ ಮಾಡೋದು ಅದೆಲ್ಲ ಇರ್ತದೆ. ಅದನ್ನೆಲ್ಲ ಇಲಾಖೆ ಅವ್ರಿಗೆ ಹೇಳಿದೀನಿ. ನಾನು ಬರೀ ಇಲ್ಲಲ್ಲ, ಇಡೀ ಡಿಸ್ಟ್ರಿಕ್ಟ್ ಅಲ್ಲೂ ಕೂಡ ಅವರ ಡಿಪಾರ್ಟ್ಮೆಂಟ್ ನಾವು ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡಿ ಅವರಿಗೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಕೆಲಸಗಳು ಇನ್ಮೇಲೆ ಸ್ಟಾರ್ಟ್ ಆಗ್ತಾವೆ, ಡೋಂಟ್ ವರಿ. ಅದೇ ಇವತ್ತೇನಿಲ್ಲ, ಅಮ್ಮಂದು ಇವತ್ತು 2014ರಲ್ಲಿ ನಮ್ಮನ್ನ ಆಗ್ಲು ಹೋದ್ರು. ಮತ್ತೆ ವರ್ಷ 12 ವರ್ಷ ಆಯ್ತು. ಈಗ 2026 12 ವರ್ಷ ಆಯ್ತು. ಸೊ ವರ್ಷ ಪೂಜೆ, ಎಲ್ಲರೂ ಕೂಡ ಸ್ನೇಹಿತರು ಎಲ್ಲರೂ ಕೂಡ ಅಮ್ಮನ ನೆನ್ಪು ಮಾಡ್ಕೊಳ್ತಕ್ಕಂಥ, ಅವರ ತಾಯಿನ ಎಷ್ಟು ಪ್ರೀತಿ ಮಾಡ್ತಾರೆ ನಮ್ಮ ತಾಯಿಯವ್ರಿಗೂ ಅಷ್ಟೇ ಗೌರವದಿಂದ ಮತ್ತೆ ಪ್ರೀತಿಯಿಂದ ಕಂಡಿರ್ತಕ್ಕಂಥ ಸ್ವರ್ಭ ಜನತೆಗೆ. ಮತ್ತೆ ಈ ಬಂಗಾರಧಾಮದಲ್ಲೂ ಕೂಡ ಎಲ್ಲ ಸಾರ್ವಜನಿಕರು ಬಂದು ಹೋಗ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಅದನ್ನ ಇವತ್ತು ಕಾರ್ಯ ಮುಗಿಸಿದ್ವಿ. ನಾನು ಇವತ್ತು ಮುಗಿಸಿ ಶಿವಮೊಗ್ಗ ಹೋಗಿ, ಇಲ್ಲಿ ಶಿವಮೊಗ್ಗದಲ್ಲಿ ಒಂದು ಪ್ರೆಸ್ ಮೀಟ್ ಬೇರೆ ಒಂದಿದೆ, ಆಫೀಸರ್ಸ್ ಜೊತೆಗೆ ಒಂದು ಮೀಟಿಂಗ್ ಇದೆ, ಮುಗಿಸ್ಕೊಂಡು ಇವತ್ತು ಮಧ್ಯಾಹ್ನ ಹೋಗಿ ಸಾಯಂಕಾಲ CM ಅವ್ರ ಜೊತೆಗೆ ಮೀಟಿಂಗ್ ಮಾಡಿ ಕೆಲವು ಡಿಸಿಷನ್ಸ್ ತಗೊಳ್ಳೋದಿದೆ.